ರಾಜ್ಯದೆಲ್ಲೆಡೆ ಯುಗಾದಿ ಹಬ್ಬದ ಸಂಭ್ರಮ. ಹಬ್ಬಕ್ಕೆ ವಸ್ತುಗಳ ಖರೀದಿಗೆ ಮುಂದಾದಂತಹ ಜನ ಹಬ್ಬದ ಸಂಭ್ರಮದ ನಡುವೆ ಕೂಡ ಬೆಲೆ ಏರಿಕೆ ಬಿಸಿ ತುಪ್ಪವಾಗಿರುವಂತಹದ್ದು. ದರ ಏರಿಕೆಯಿಂದ ಸುಸ್ತಾದಂತಹ ಜನರು ಹಬ್ಬದ ಸಂಭ್ರಮ ಜನರ ಜೋಬಿಗೆ ಕತ್ತರಿ ಹಾಕಿರುವಂತಹದ್ದು. ಗಗನಕ್ಕೇರಿದ ಹೂವು ಹಣ್ಣಿನ ಬೆಲೆ, ಪೂಜೆಗೆ ಬೇಕಾದ ವಸ್ತು ಖರೀದಿಗೆ ಬಂದವರಿಗೆ ಶಾಕ್. ಹೂವು ಹಣ್ಣಿನ ರೇಟ್ ಕೇಳಿ ಸುಸ್ತಾದಂತಹ ಸಾರ್ವಜನಿಕರು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಕೆರಳಿ ಕೆಂಡವಾದಂತಹ ಜನ. ಹಾಲಿನ ದರ, ವಿದ್ಯುತ್ ದರ, ಈಗಾಗಲೇ ಈ ಎರಡೂ ದರದಿಂದ ಕಂಗಾಲಾದಂತಹ ಜನರು ಹಬ್ಬದ ಸಂಭ್ರಮದ ನಡುವೆ ಬೆಲೆ ಏರಿಕೆಗೆ ಬೇಸತ್ತಂತಹ ಜನ. ಯುಗಾದಿ ಹಬ್ಬದ ಸಂಭ್ರಮ ನಾಳೆ ಮತ್ತು ನಾಡಿದ್ದು 2 ದಿನಗಳ ಕಾಲ ಯುಗಾದಿ ಹಬ್ಬದ ಸಂಭ್ರಮ. ಯುಗಾದಿ ಹಬ್ಬ ಹಿಂದೂಗಳ ಪವಿತ್ರ ಹಬ್ಬ, ಜೊತೆಗೆ ಮುಸ್ಲಿಮ್ಸ್ ಅವರ ರಂಜಾನ್ ಹಬ್ಬ ಕೂಡ ಬರ್ತಾ ಇದೆ. ಸೊ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಈಗಾಗಲೇ ಹೂವು ಹಣ್ಣು ತರಕಾರಿ ಎಲ್ಲ ಬೆಲೆ ಕೂಡ ಗಗನಕ್ಕೇರಿರುವಂಥದ್ದು. ಆದರೂ ಕೂಡ ಹಬ್ಬ ಮಾಡಲೇಬೇಕು. ಈಗಾಗಲೇ ಹೂವು ಹಣ್ಣಿನ ದರ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಯಾವ್ಯಾವ ಹಣ್ಣು ಮತ್ತು ಯಾವ್ಯಾವ ಹೂವು ಎಷ್ಟು ಜಾಸ್ತಿ ಆಗಿದೆ ಅಂತೇಳಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮಲ್ಲಿಗೆ 1800 ರೂಪಾಯಿ ಇದ್ದಂತಹ ಮಲ್ಲಿಗೆ ಹೂವು ಈಗ 2000 ರೂಪಾಯಿ ಆಗಿರುವಂಥದ್ದು. ಸೇವಂತಿ 350 ರೂಪಾಯಿ ದಾಟಿರುವಂಥದ್ದು. ಹಾಗೆ ಗುಲಾಬಿ ಕೂಡ 250, ಬಿಳಿ ಸೇವಂತಿಗೆ 250 ರೂಪಾಯಿ, ಸುಗಂಧರಾಜ 300 ರೂಪಾಯಿ, ಚೆಂಡು ಹೂವು 50 ರೂಪಾಯಿ, ಕನಕಾಂಬರ 800 ರೂಪಾಯಿ, ಹಾಗೆ ಕಾಕಡ 1000 ರೂಪಾಯಿ, ಮಳ್ಳೆ ಹೂವು 1600 ರೂಪಾಯಿ, ಬೇವು ಒಂದು ಕಟ್ಟಿಗೆ 20 ರಿಂದ 30 ರೂಪಾಯಿ, ಹಾಗೆ ಗಣಗಲೆ ಹೂ 80 ರೂಪಾಯಿ, ಮಾವಿನ ತೋರಣದ ಎಲೆ ಕಟ್ಟು ಕೂಡ 30 ರಿಂದ 40 ರೂಪಾಯಿ ಹೆಚ್ಚಳ ಆಗಿರುವಂತಹದ್ದು. ಇನ್ನು ಹಣ್ಣುಗಳ ಬೆಲೆಯನ್ನು ನೋಡಿದರೆ ದಾಳಿಂಬೆ 150 ರೂಪಾಯಿ ಇದ್ದಿದ್ದು ಈಗ 200 ರೂಪಾಯಿ ಆಗಿರುವಂತಹದ್ದು. ಆ್ಯಪಲ್ ಅಂದರೆ ಸೇಬು 120 ರೂಪಾಯಿ ಇದ್ದಿದ್ದು 160 ರೂಪಾಯಿ ಆಗಿರುವಂಥದ್ದು. ದ್ರಾಕ್ಷಿ 80 ರಿಂದ 100 ರೂಪಾಯಿ ಆಗಿರುವಂಥದ್ದು. ಕಿವಿ ಫ್ರೂಟು 60 ರಿಂದ 100 ರೂಪಾಯಿ ಆಗಿರುವಂತಹದ್ದು. ಏಲಕ್ಕಿ ಬಾಳೆಹಣ್ಣು 100 ರೂಪಾಯಿ ಕೆಜಿಗೆ. ಪಚ್ಚ ಬಾಳೆಹಣ್ಣು 40 ರೂಪಾಯಿ, ಮಾವಿನ ಹಣ್ಣು 120 ರೂಪಾಯಿ, ಮೂಸಂಬಿ 40 ರೂಪಾಯಿ, ಹಾಗೆ ಕಿತ್ತಳೆ ಹಣ್ಣು 80 ರೂಪಾಯಿ. ಎಲ್ಲ ಹೂವು ಮತ್ತು ಹಣ್ಣು ಜೊತೆಗೆ ತರಕಾರಿ ಬೆಲೆ ಎಲ್ಲವೂ ಕೂಡ ಈಗ ಜಾಸ್ತಿ ಆಗಿರುವಂತಹದ್ದು.